ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುವ ಮಾಹಿತಿ ಏನಪ್ಪಾ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್ ಹಾಗೆಯೇ ಪಾನ್ ಕಾರ್ಡ್ ಅನ್ನು ಲಿಂಕ್ ಮಾಡುವುದು ಹೇಗೆ, ಲಿಂಕ್ ಮಾಡೋದಕ್ಕೆ ಪೇಮೆಂಟ್ ಮಾಡುವುದು ಹೇಗೆ, ಪೇಮೆಂಟ್ ಮಾಡಿದ ಮೇಲೆ ಆಧಾರ್ ಕಾರ್ಡ್ ಹಾಗೆ ಪಾನ್ ಕಾರ್ಡ್ ಲಿಂಕ್ ಸ್ಟೇಟಸ್ ನ ಚೆಕ್ ಮಾಡುವುದು ಹೇಗೆ, ಯಾರೆಲ್ಲ ಲಿಂಕ್ ಮಾಡಬಹುದು, ಹಾಗೆಯೇ ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ರಾಂಗ್ ಇದ್ರೆ, ಪಾನ್ ಕಾರ್ಡ್ ಅಲ್ಲಿ ಹೆಸರು ರಾಂಗ್ ಇದ್ರೆ ಅದನ್ನ ತಿದ್ದುಪಡಿ ಮಾಡುವುದು ಹೇಗೆ, ತಿದ್ದುಪಡಿ ಮಾಡಿ ಲಿಂಕ್ ಮಾಡುವುದು ಹೇಗೆ, ಇದು ಕಂಪ್ಲೀಟ್ ಮಾಹಿತಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲರಿಗೂ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕ್ ಮಾಡೋದು ಗೊತ್ತಿರುತ್ತೆ, ಆದ್ರೆ ಯಾರಿಗೆ ಗೊತ್ತಿಲ್ಲ ಅವರಿಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕ್ ಮಾಡೋದು ಹೇಗೆ, ಪ್ರೊಸೆಸ್ ಹೇಗಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಮಾಹಿತಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ವೇಳೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲಿ ಕಾಣುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನೇ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಹೌದು ಸ್ನೇಹಿತರೆ, ಯಾರು ಇನ್ನೂ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕ್ ಮಾಡಲಿವೋ ಅವರು 1,000 ರೂಪಾಯಿನು ದಂಡ ಕಟ್ಟಿ ಲಿಂಕ್ ಮಾಡೋದು ಹೇಗೆ, ಲಿಂಕ್ ಮಾಡಿದ ಮೇಲೆ ಸ್ಟೇಟಸ್ ನ ಚೆಕ್ ಮಾಡೋದು ಹೇಗೆ, ಕಂಪ್ಲೀಟ್ ಮೈ ಸ್ಟೆಪ್ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಹೌದು ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ಲಿಂಕ್ ಮಾಡೋದಕ್ಕೆ ಮೊದಲು ನಿಮ್ಮ ಹತ್ರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ಈ ಫಿಲ್ಲಿಂಗ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಅಫಿಷಿಯಲ್ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಲಿಂಕ್ ಅನ್ನು ಬೇಕಾದ್ರೆ ಕೆಳಗೆ ಕೊಟ್ಟಿದ್ದೀನಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ನಂತರ ನೀವು ನೋಡಬಹುದು ಈ ಫಿಲ್ಲಿಂಗ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮೂರನೇ ಆಪ್ಷನ್ ಲಿಂಕ್ ಆದಂತ, ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಸ್ನೇಹಿತರೆ ನೀವು ನೋಡಬಹುದು ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದು ಯಾರ ಪಾನ್ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅವರ ಫಸ್ಟ್ ಬಾಕ್ಸ್ ನಲ್ಲಿ ಪಾನ್ ಕಾರ್ಡ್ ನಂಬರ್ ನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಬಾಟಮ್ ಅಲ್ಲಿ ಕಾಣುವಂತಹ ಈ ವ್ಯಾಲೆಟ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಇಲ್ಲಿ ಓಪನ್ ಆಗುತ್ತೆ. ನೋಡಿ, ನಾನು ಇವಾಗ ಟೈಪ್ ಮಾಡಿರುವಂತಹ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕ್ ಆಗಿಲ್ಲ. ಒಂದು ವೇಳೆ ಲಿಂಕ್ ಆಗಿದ್ರೆ ಯುವರ್ ಪಾನ್ ಇಸ್ ಆಲ್ರೆಡಿ ಲಿಂಕ್ ಟು ಯುವರ್ ಗಿವನ್ ಆಧಾರ್ ಅಂತ ಒಂದು ಪಾಪಪ್ ಓಪನ್ ಆಗುತ್ತೆ. ಆದ್ರೆ ಇಲ್ಲಿ ನಾನು ಕೊಟ್ಟಿರುವಂತಹ ಈ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ. ಸೊ ಇದು ಒಂದು ಪೇಮೆಂಟ್ ಆಪ್ಷನ್ಗೆ ಹೋಗೋದು. 1,000 ರೂಪಾಯಿ ದಂಡ ಕಟ್ಟಿ ನೀವು ಈ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಬೇಕು. ಸುರ್ಕಾಂತಲ ಬಾಟಮ್ ಅಲ್ಲಿ ಪೇಮೆಂಟ್ ಮಾಡುವುದಕ್ಕೆ ಕಂಟಿನ್ಯೂ ಟು ಪೇ ಥ್ರೂ ಇ ಪೇ ಟ್ಯಾಕ್ಸ್ ಅಂತ ಈ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಸೊ ಸ್ನೇಹಿತರೆ, ಇಲ್ಲಿ ಬಂದು ಯಾರ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಪೇಮೆಂಟ್ ಮಾಡೋದಕ್ಕೆ ಇಲ್ಲಿ ಅವರ ಪ್ಯಾನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿಕೊಳ್ಳಿ. ಸೊ ಪೇಮೆಂಟ್ ಮಾಡೋದಕ್ಕೆ ಟೋಟಲ್ ನೆಟ್ ಬ್ಯಾಂಕಿಂಗ್ ಮೂಲಕ ಆಪ್ಷನ್ ಇದೆ, ಅಥವಾ ಡೆಬಿಟ್ ಕಾರ್ಡ್ ಅಂದ್ರೆ ATM ಕಾರ್ಡ್ ಮೂಲಕ ಪೇಮೆಂಟ್ ಮಾಡಬಹುದು, ಅಥವಾ ಬ್ಯಾಂಕ್ ಹೋಗ್ಬಿಟ್ಟು ಕೌಂಟರ್ ಅಲ್ಲಿ ಹೋಗ್ಬಿಟ್ಟು ಪೇಮೆಂಟ್ ಮಾಡಬಹುದು, ಅಥವಾ ನೆಫ್ಟ್ ಮೂಲಕ ಪೇಮೆಂಟ್ ಮಾಡಬಹುದು ಸ್ನೇಹಿತರೆ. ಸೊ ಪೇಮೆಂಟ್ ಮಾಡೋದಕ್ಕೆ ಮೊದಲು ಆ ವ್ಯಕ್ತಿಯ ಪ್ಯಾನ್ ಕಾರ್ಡ್ ನಂಬರ್ ನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಆ ವ್ಯಕ್ತಿಯ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡ್ಕೊಳ್ಳಿ. ಆ ನಂಬರ್ಗೆ OTP ಸೆಂಡ್ ಆಗುತ್ತೆ. ಸೊ ಕರೆಕ್ಟ್ ಆಗಿ ಇರುವಂತ OTP ನಂಬರ್ ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಕರೆಕ್ಟ್ ಆಗಿ ಆ ವ್ಯಕ್ತಿಯ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಬಾಟಮ್ ಅಲ್ಲಿ ಕಾಣುವಂತಹ ಕಂಟಿನ್ಯೂ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಆ ವ್ಯಕ್ತಿಯ ನಂಬರ್ಗೆ OTP ಸೆಂಡ್ ಆಗುತ್ತೆ. OTP ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ನಂತರ ಬಾಟಮ್ ಅಲ್ಲಿ ಕಾಣುವಂತಹ ಕಂಟಿನ್ಯೂ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬಾಟಮ್ ಅಲ್ಲಿ ಕಾಣುವಂತಹ ಕಂಟಿನ್ಯೂ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಇಲ್ಲಿ 3 ಆಪ್ಷನ್ ಓಪನ್ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ ಕಾಣುತ್ತಲ್ಲ ಇನ್ಕಮ್ ಟ್ಯಾಕ್ಸ್ ಅಂತ, ಅದರ ಬಾಟಮ್ ಅಲ್ಲಿ ಕಾಣುವಂತಹ ಪ್ರೊಸೀಡ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಕನ್ಫ್ಯೂಸ್ ಆಗಬೇಡಿ. ಸೊ ಇಲ್ಲಿ ಬಂದು ಅಸೆಸ್ಮೆಂಟ್ ಇಯರ್ ಅಂತ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿಕೊಂಡು 2024-25 ಬಟನ್ ಮೇಲೆ ಜಸ್ಟ್ ಟಿಕ್ ಮಾಡಿಕೊಂಡು, ನಂತರ ಇಲ್ಲಿ ಬಂದು ಟೈಪ್ ಆಫ್ ಪೇಮೆಂಟ್ ಬಂದು ಇಲ್ಲಿ ಬಂದು ಬಾಟಮ್ ಇರುತ್ತಲ್ಲ ಅದರ್ ರಿಸಿಪ್ಟ್ಸ್ ಅಂತ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನೋಡಬಹುದು 1,000 ರೂಪಾಯಿ ಫೀಸ್ ಕಟ್ಟಬೇಕು. ಹೌದು, ಯಾರ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ವೋ 1,000 ರೂಪಾಯಿ ಫೀಸ್ ಕಟ್ಟಬೇಕು. ಸೊ ಇವರು ಈ ಪೇಮೆಂಟ್ ಮಾಡೋದಕ್ಕೆ ಯಾವುದೇ CS ಸೆಂಟರ್ಗೆ ಹೋಗುವ ಅವಶ್ಯಕತೆ ಇಲ್ಲ. ಅವರೇ ಸ್ವಂತವಾಗಿ ಅದ್ರ ಮೊಬೈಲ್ ಅದು ಲ್ಯಾಪ್ಟಾಪ್ ಮೂಲಕ ಪೇಮೆಂಟ್ ಮಾಡಿ ಆಧಾರ್ ಕಾರ್ಡ್ ಲಿಂಕ್ ಅನ್ನು ಮಾಡಬಹುದು. ಬಾಟಮ್ ಅಲ್ಲಿ ಕಂಟಿನ್ಯೂ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನ್ಯೂ ಪೇಮೆಂಟ್ ಓಪನ್ ಆಗುತ್ತೆ. ಯಾವ ರೀತಿ ಪೇಮೆಂಟ್ ಮಾಡ್ತೀರಾ ಈ ಪೇಮೆಂಟ್ ಮಾಡೋದಕ್ಕೆ ಇಲ್ಲಿ ಬಂದು ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಪೇಮೆಂಟ್ ಬ್ಯಾಂಕ್ ಕೌಂಟರು, ನೆಫ್ಟು, ಪೇಮೆಂಟ್ ಗೇಟ್ವೇ. ಸೊ ತುಂಬಾ ಈಸಿ ಬಂದು ಡೆಬಿಟ್ ಕಾರ್ಡು ಅದ್ರ ಮೂಲಕ ಪೇಮೆಂಟ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ATM ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಇಲ್ಲ ಅಂದ್ರೆ ಪೇ ಎಟ್ ಬ್ಯಾಂಕ್ ಕೌಂಟರ್ ನೀವು ಬ್ಯಾಂಕ್ ಹೋಗ್ಬಿಟ್ಟು ಪೇಮೆಂಟ್ ಮಾಡ್ಬೋದು. ಸೊ ಪೇಮೆಂಟ್ ಮಾಡೋದು ಹೇಗಪ್ಪ ಅಂದ್ರೆ ಒಂದು ಕ್ಯಾಶ್ ಮೂಲಕ, ಚೆಕ್ ಮೂಲಕ, DD ಮೂಲಕ. ಸೊ ಕ್ಯಾಶ್ ಬಂದು ಈಸಿ ಅಲ್ವಾ. ಸೊ ಕ್ಯಾಶ್ ಮೇಲೆ ಜಸ್ಟ್ ಟಿಕ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡುವ ಬ್ಯಾಂಕ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಸುಮಾರು ಲಿಸ್ಟ್ ಓಪನ್ ಆಗುತ್ತೆ, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ. ಸೊ ಹೇಳಿ ಸುಮಾರು ಲಿಸ್ಟ್ ಓಪನ್ ಆಗುತ್ತೆ. ನಿಮ್ಮ ಹತ್ತಿರದಲ್ಲಿ ಯಾವ ಬ್ಯಾಂಕ್ ಇದೆಯೋ ಆ ಬ್ಯಾಂಕ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ನಾನಿವಾಗ ಬ್ಯಾಂಕ್ ಆಫ್ ಬರೋಡಾ ಆಯ್ಕೆ ಮಾಡಿಕೊಂಡು ಕಂಟಿನ್ಯೂ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ. ಒಂದು ಮತ್ತೆ ಪುನಃ 1,000 ರೂಪಾಯಿ ಫೀಸ್ ಕಟ್ಟೋದಕ್ಕೆ ಚಲನ ಸಿಗುತ್ತೆ, ಚಲನ ಫಾರಂ ಸಿಗುತ್ತೆ. ಸೊ ಬಾಟಮ್ ಕಾಣುತ್ತಾ ಕಂಟಿನ್ಯೂ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಆ ಚಲನ ನಿಮಗೆ ಜನರೇಟ್ ಆಗುತ್ತೆ.
ನೀವು ನೋಡಬಹುದು ಡೌನ್ಲೋಡ್ ಚಲನ್ ಫಾರಂ ಅಂತ. ನೀವು ನಿಮ್ಮ ಹತ್ತಿರದ ಬ್ಯಾಂಕ್ ಹೋಗ್ಬಿಟ್ಟು ಪೇಮೆಂಟ್ ಮಾಡೋದಕ್ಕೆ ಚಲನ್ ಫಾರಂ ಸಿಗುತ್ತೆ. ಸೊ ಕಾಣ್ತಲ್ಲ ಬಾಟಮ್ ಇಲ್ಲಿ ಕಾಣ್ತಲ್ಲಿ ಡೌನ್ಲೋಡ್ ಚಲನ್ ಫಾರಂ ಅಂತ, ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನೀವು ಬ್ಯಾಂಕ್ ಹೋಗ್ಬಿಟ್ಟು 1000 ರೂಪಾಯಿಯನ್ನು ಪೇಮೆಂಟ್ ಮಾಡೋದಕ್ಕೆ ಚಲನ್ ಫಾರಂ ನಿಮಗೆ ಜನರೇಟ್ ಆಗುತ್ತೆ. ವೇಟ್ ಮಾಡಿ, ಡೌನ್ಲೋಡ್ ಆಗ್ತದೆ ನೋಡಿ. ಡೌನ್ಲೋಡ್ ಆಯಿತು PDF ಫಾರ್ಮೆಟ್ ಇದರ ಮೇಲೆ. ಸೊ ನಾನಿವಾಗ ಈ ಚಲನ್ ಫಾರಂ ಓಪನ್ ಮಾಡ್ತಿದ್ದೀನಿ ಸ್ನೇಹಿತರೆ. ನೀವು ನೋಡಬಹುದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬ್ಯಾಂಕ್ ಹೋಗ್ಬಿಟ್ಟು ಪೇಮೆಂಟ್ ಮಾಡೋದಕ್ಕೆ 1000 ರೂಪಾಯಿ ಪೇಮೆಂಟ್ ಮಾಡೋದಕ್ಕೆ ಚಲನ್ ಫಾರಂ ಡೌನ್ಲೋಡ್ ಆಗಿದೆ. ಇಲ್ಲಿ ಬಂದು ಆ ವ್ಯಕ್ತಿ ಹೆಸರು ಬಂದು, ಸೊ ಮೊದಲು ಒಂದು ನೇಮ್ ಇರುತ್ತೆ, ನೇಮ್ ಬಂದು ಹೈಡ್ ಆಗುತ್ತೆ. ಅದನ್ನೇ ಚಲನ್ ಬಂದು ಜನರೇಟ್ ಆಗಿರೋದು 8 ಏಪ್ರಿಲ್ 2023. ವ್ಯಾಲಿಡ್ 23 ತನಕ ನೀವು ಪೇಮೆಂಟ್ ಮಾಡ್ಬೋದು. ಒಂದು ವೇಳೆ ಮಾಡಿಲ್ಲ ಅಂದರೆ ಮತ್ತೊಬ್ಬರ ನೀವು ಹೊಸದಾಗಿ ಅಪ್ಲೈ ಮಾಡಿ ಚಲನ್ ಫಾರಂನ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಹಾಕಬೇಕು. ಸೊ ಯಾವಾಗ ನೀವು ಈ ಚಲನ್ ಫಾರಂನ ಮಾಡ್ಕೋತಿರೋ ಅವತ್ತಿಂದ 2 ವಾರಗಳ ಒಳಗೆ ನೀವು ಬ್ಯಾಂಕ್ ಹೋಗ್ಬಿಟ್ಟು ಪೇಮೆಂಟ್ ಮಾಡಬೇಕು. ಇಲ್ಲಿ ಡೇಟು ಮತ್ತು ವ್ಯಾಲಿಡ್ ಟಿಲ್ ಯಾವಾಗ ಲಾಸ್ಟ್ ಇರುತ್ತೆ ಅಷ್ಟರೊಳಗೆ ನೀವು ಪೇಮೆಂಟ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ಬಂದು ಆ ವ್ಯಕ್ತಿಯ ನೇಮ್ ಇರುತ್ತೆ, ನಂಬರ್ ಇರುತ್ತೆ, ಆ ವ್ಯಕ್ತಿಯ ಪ್ಯಾನ್ ಕಾರ್ಡ್ ನಂಬರ್ ಕೂಡ ನಂತರ ಹಾಗೇನೆ ನೋಡಿ ಬಾಟಮ್ ನೋಡ್ಬೋದು ಆ ವ್ಯಕ್ತಿಯ ಪ್ಯಾನ್ ಕಾರ್ಡ್ ನಂಬರ್ ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಈ ಬ್ಯಾಂಕಲ್ಲಿ ಪೇಮೆಂಟ್ ಮಾಡೋದಕ್ಕೆ ಚಲನ್ ಫಾರಂ ನೀವು ಪ್ರಿಂಟ್ ಹಾಕಬೇಕು. ಸೊ ಇಲ್ಲಿ ಕಾಲದ ಪಕ್ಕದಲ್ಲಿ ಪ್ರಿಂಟ್ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡು ಈ ಚಲನ್ ಫಾರಂ ನೀವು ಪ್ರಿಂಟ್ ಹಾಕೊಂಡು ನಿಮ್ಮ ಹತ್ತಿರದ ಬ್ಯಾಂಕ್ ಹೋಗ್ಬಿಟ್ಟು 1000 ರೂಪಾಯಿ ಪೇಮೆಂಟ್ ಮಾಡಬೇಕು. ಕಾಲದಲ್ಲಿ ಬಾಟಮ್ ಅಲ್ಲಿ ಪ್ರಿಂಟ್ ಅಂತ ಈ ಪ್ರಿಂಟ್ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನಾನಿವಾಗ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರಿಂಟ್ ಹಾಕ್ತಿದ್ದೀನಿ. ವೇಟ್ ಮಾಡಿ, ಪ್ರಿಂಟ್ ಆಗ್ತಿದೆ. ಸ್ಟೇಟ್ ರೆಡಿ ಮಾಡಬಹುದು. ಫಾರಂ ಪ್ರಿಂಟ್ ಆಗ್ತಿದೆ. ನೀವು ನೋಡಬಹುದು ಸ್ನೇಹಿತರೆ, ಈ ಫಾರಂ ಪ್ರಿಂಟ್ ಆಗಿದೆ. ಇದನ್ನ ಎತ್ಕೊಂಡು ನಿಮ್ಮ ಹತ್ತಿರದ ಬ್ಯಾಂಕ್ ಹೋಗ್ಬಿಟ್ಟು ಪೇಮೆಂಟ್ ಮಾಡಬಹುದು. ನೋಡಿ ಇದರ ಹೆಸರು ಎಲ್ಲ ಕೂಡ 1000 ರೂಪಾಯಿ ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಸೊ ನೀವು ಈ ರೀತಿಯಾಗಿ ಈ ಫಾರ್ಮ್ನ ಪ್ರಿಂಟ್ ಹಾಕೊಂಡು ಹತ್ತಿರದ ಬ್ಯಾಂಕ್ ಹೋಗ್ಬಿಟ್ಟು ಪೇಮೆಂಟ್ ಮಾಡಿ ನಂತರ ನೀವು ಬಂದ್ಬಿಟ್ಟು ಒಂದು 2 ಅವರ್ಸ್ ಬಿಟ್ಬಿಟ್ಟು ನೀವು ಬ್ಯಾಂಕ್ ಹೋಗ್ಬಿಟ್ಟು ಪೇಮೆಂಟ್ ಮಾಡಿದ 2 ಅವರ್ಸ್ ಬಿಟ್ಬಿಟ್ಟು ನೀವು ಬಂದು ಮತ್ತೆ ಬಂದ್ಬಿಟ್ಟು ಈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆಲ್ಲ ಹೋಮ್ ಪೇಜ್ ಬನ್ನಿ. ಹೋಮ್ ಪೇಜ್ ಬಂದ್ಬಿಟ್ಟು ನೀವು ಮತ್ತೊಬ್ಬರ ನೀವು ಪೇಮೆಂಟ್ ಮಾಡಿದ ಮೇಲೆ ಈ 1000 ರೂಪಾಯಿ ಪೇಮೆಂಟ್ ಮಾಡಿದ ಮೇಲೆ ಮತ್ತೆ ನೀವು ಇನ್ಕಮ್ ಟ್ಯಾಕ್ಸ್ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ಈ ಕಾಣ್ತಲ್ಲ ಬಾಟಮ್ ಅಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಇದ್ರ ಮೇಲೆ ಜಸ್ಟ್ ಟಿಕ್ ಮಾಡಿಕೊಂಡು, ಸೊ ನೀವು ಜಸ್ಟ್ ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಆಗಲ್ಲ. ನೀವು ಪೇಮೆಂಟ್ ಮಾಡಿದ ಮೇಲೆ ಮತ್ತೆ ನೀವು ಈ ಇನ್ಕಮ್ ಟ್ಯಾಕ್ಸ್ ಹೋಮ್ ಪೇಜ್ ಬಂದ್ಬಿಟ್ಟು ಅಲ್ಲಿ ಬಂದು ಲಿಂಕ್ ಮಾಡಬೇಕು. ನೀವು ಇವಾಗ ಜಸ್ಟ್ ಪೇಮೆಂಟ್ ಮಾಡೋದು ಅಷ್ಟೇ. ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ ಮೊದಲು ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಿದ್ಮೇಲೆ ನೀವು ಅರ್ಹರು ಎಲಿಜಿಬಲ್ ಆಗ್ತೀರಾ. ಸೊ ಪೇಮೆಂಟ್ ಮಾಡಿದ ಮೇಲೆ ನಿಮಗೆ ಈ ಲಿಂಕ್ ಮಾಡೋದಕ್ಕೆ ಆಪ್ಷನ್ ಓಪನ್ ಆಗುತ್ತೆ. ಸೊ ಮೊದಲು ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಿದ ಮೇಲೆ ಲಿಂಕ್ ಆಧಾರ್ ಸ್ಟೇಟಸ್ನ ಟಿಕ್ ಮಾಡಿಕೊಂಡು ಮತ್ತೆ ನೀವು ಲಿಂಕ್ ಮಾಡಬೇಕು. ಸೊ ಇವತ್ತು ನಾನು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ ಪೇಮೆಂಟ್ ಮಾಡೋದು ಹೇಗೆ, ರಿಸಿಪ್ಟ್ನ ಪ್ರಿಂಟ್ ಮಾಡೋದು ಹೇಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಮುಂದಿನ ಪಾರ್ಟ್ 2 ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ ಪೇಮೆಂಟ್ ಮಾಡಿದ ಮೇಲೆ ಲಿಂಕ್ ಮಾಡೋದು ಹೇಗೆ ಕಂಪ್ಲೀಟ್ ಮಾಹಿತಿ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ತಪ್ಪದೆ ಒಂದು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಈ ರೀತಿಯಾದ ಉಪಯುಕ್ತ ಮಾಹಿತಿಗೆ ನಮ್ಮ PKV ಕನ್ನಡ ಯೂಟ್ಯೂಬ್ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.